ಏ ಇಕ್ಕಿನ ಲೇ ಚಾ ತಗೊಂಬಾರ ಕೇಳ್ತಿಲ್ಲಲೇ. ಅಲ್ಲ ಬಾಡ್ಯ ಹೆಂಡತಿ ಊರಿಗೆ ಕಳಿಸಿದಿ, ಊರಿಗೆ ಕಳಿಸಿ ಅಕ್ಕಿನ ಚಾ ತಗೊಂಬ ಅಂತೀಯನ. ಹೋಗು ನಿನ್ನ ಮರ್ತ ಬಿಟ್ನೆ. ನಮ್ಮ ಅವ್ವಪ್ಪ ಎತ್ತದ್ರ ಬಾಡ್ಯ ಅಂತಿಲ್ದ ತೆಗಿಯಲ್ಲ ಬಾಯಿಗೆ. ಇಲ್ಲ ಹೇಳ್ಬೆ, ನನಗೆ ನೆನಪಿಲ್ಲ. ದಿನ ಕರಿತಿದ್ನಲ್ಲ ಹಂಗೆ ಕರೆದ್ವಾ. ಈಗೇನ ತಗೋ ಒಂದು ಕಪ್ ಚಾ ಕೊಡ. ಅಕ್ಕಿನ ನೋಡು ನಿನ್ನ ಸಾಕಿ ಸೊಲಿಫಿ ದೊಡ್ಡನ ಮಾಡ್ಯಾಳ. ಹಂಗಾಗಿ ಅಕ್ಕಿ ಹೆಸರು ಬರ್ತದಪ್ಪ ನಿನ್ನ ಬಾಯಾಗಿ ಯಾವಾಗಲೂ. ನಾ ಹಡದ ನಾ ಜೋಪಾನ ಮಾಡಿ ನಾ ದೊಡ್ಡ ಮಾಡಿ ಅಕ್ಕಿ ಬಂದಾಳ ಒಂದೇ ಸರಿ ಯವ್ವ ಅಂತ ಬಾಯಿ ತೆಗಿತೀಯನ. ಎಷ್ಟೊತ್ತಿಗೆ ಬಂದ್ರೆ ಏ ಇಕ್ಕಿನ ಚಾ ತೊಗೊಂಬ, ಏ ಇಕ್ಕಿನ ಉಣ್ಣಾಕ್ ತಗೊಂಬ, ಏ ಇಕ್ಕಿನ ಮಜ್ಜಿಗೆ ತೊಗೊಂಬ, ಏ ಇಕ್ಕಿನ ಅದು ತೊಗೊಂಬ ಇದು ತೊಗೊಂಬ ಅಂತೀಯಲ್ಲ. ಅಲ್ಲ ಹಳ ಬೇಕಾರ್ಯ ಅಲ್ವೇ. ಹೆಂಡ್ತಿ ಬಂದಿಂದ ನೀ ಆರಾಮ್ ಕುಂದ್ರಲ್ಲ ಅಂತೇಳಿ ನಿಂಗೆ ಏನು ಹೇಳಲ್ಲ ಯವ್ವ. ಅದಕ್ಕೆ ಆಕಿಗೆ ಹೇಳ್ತೆ. ನೀ ಯಾಕೆ ತಪ್ಪು ತಿಳ್ಕೊಂತೀವಿ. ಗೊತ್ತೈತಿ ತಗೋ ಗೊತ್ತೈತಿ. ಊರಿಗೆ ಹೋಗ್ಯಾಡಲ್ಲ, ಹೇಳಂಗಿಲ್ಲ ಕೇಳಂಗಿಲ್ಲ. ಸಂಗೆ ಬೇಡ ಇದೆಯಲ್ಲ ನೀನು. ನಿಂಗೆ ಒಂದು ಹೇಳ್ತಾಳ ಫಸ್ಟ್ ಸೀರೆ ಬಿಟ್ಕೊಂಡು ನಡೆದು ಬಿಡ್ತಾಳ. ಹೋಗೋ ನೀನು ಒಂದು ಕಪ್ ಚಾ ಕಿಡಿದ್ರೆ ಹೆಂಗೆ ಅಂತಿಲ್ವಾ. ಚಾ ತೊಗೊಂಬಂದು ಕೊಡ್ತಿಲ್ಲ. ತಗೋ ಚಾ ಅದೆಲ್ಲ ಕುಡಿದು ಹೋಗತ್ತಾಗ. ರೂಢಿಯಾಗಿ ಹೋಗೈತೆ ಆಕಿನ ಕರ್ಕರ್ದು. ಈ ನಮ್ಮ ನೋಡಿ ಹೆಂಗೆ ಹತ್ತತಿ. ಯಾರ ಹೆತ್ತಾರ ಮರಿತಾರನ. ಆದ್ರೆ ಏನೇ ಹೇಳ್ಬೇವ ಚಾ. ಯಾಕೆ ನೀನು ಚಲೋ ಮಾಡಿಲ್ವಾ. ಮೊದಲು ಎಂತ ಮಸ್ತ್ ಚಾ ಮಾಡ್ತಿದ್ದೆ ನಾ ಸಣ್ಣನಿದ್ದಾಗ. ತತ್ತಾರಲ್ಲ ಕಪ್ಪನ ಹಳೆ ಬಾಡ್ಕೋ. ಮತ್ತು ಈಗೇನು ಬೇರೆ ಬರ್ತವೇನು ಕೈ ನನಗೆ. ಹೆಂಡತಿ ಕೈ ರುಚಿ ಸಿಕ್ಕೈತಲ್ಲ ನಿನಗೆ. ಹಂಗಾಗಿ ಅವನ ಕೈ ರುಚಿ ಏನು ಮಾಡಿದ್ರು ಸರಿ ಆಗಲ್ಲೀಗ. ಅಲ್ವೇ ಇರೋದನ್ನು ಹೇಳಿದೆ. ಬಾ ನನಗೆ ಕೆಲಸ ಐತಿ. ಕುಂದ್ರಾಕ್ ಬರಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ. 2 ದಿನ ಹೋದ್ಲ ಬಂದ್ಲ ಅನ್ನಂಗಿಲ್ಲ. ನೀ ಇದೆಯಲ್ಲ ಲಡ್ದು ಲಾಟಿನ. ಹೇಳಂಗಿಲ್ಲ ಕೇಳಂಗಿಲ್ಲ. ಎಷ್ಟು ದಿನ ಹೋಗ ಅಷ್ಟು ದಿನ. ಅಲ್ಲಿ ಬ್ಯಾಗಿಗೂ ಬೇಸರಾಗಿರ್ಲನ. ತವ್ರ ಮನೆಗೆ ಹೋಗ್ಬಾರ್ದನಕಿ. ಎಲ್ಲ ಹಾಲು ಕೊಟ್ಟು ಬಾಡಿಯ ಚಪ್ಪಲ್ ತೊಗೊಂಡು ಹೊಡಿತೀನಿ ನಿನಗೆ. ಅಕ್ಕಿನ ಪರ ವಯಸ್ಸಿಗೆ ಮಾತಾಡ್ತೀಯೇನು. ನೀ ಅಂತ ಗಂಡನ ನೀನು. 2 ದಿನ ಹೋದ್ಯಾ ಬಂದ್ಯಾ ಅನ್ನಂಗಿಲ್ಲ. ಹೋಗೋ ನೀನು ಹೋಗೋ ಯವ್ವ. ನಿಮ್ಮಿಬ್ರ ಮಧ್ಯೆ ನಾನು ಸತ್ತೋದಿನ ಹೋಗ. ಮತ್ತೆ ಚಾ ಮಾಡ್ಕೊಂಬಂದೇನಿ ಕಷ್ಟಪಟ್ಟು. ಚಾ ಹಂಗಾಗೈತಿ ಹಿಂಗಾಗೈತಿ ಅಂತ ಈ ಕಸ ಹೊಡೆದು ಮುಸ್ರಿ ತೆಗೆದು ಎಲ್ಲ ಬಾಗಿಲು ಬೆಳೆದು ಎಲ್ಲ ಮಾಡಿ ತಿಂಡಿಗೆ ರೆಡಿ ಮಾಡಾಕತ್ತೀನಿ. ಹಂಗೆ ಗಳಿಗೆ ಹೋಗ್ಬರ್ತಾನೆ. ಚಾ ಕೊಡು ಅಂತಾನೆ, ಮಜ್ಜಿಗೆ ಕೊಡು ಅಂತಾನೆ. ನಮ್ಮವ್ವ ಒಪ್ಪಾಕೆದ ತೆಗಿ ಏನು ಎತ್ತ. ಅಪ್ಪ ಒಂದು ನಮೂನಿ ನಾಟಕ, ಇವನು ಒಂದು ನಮೂನಿ ನಾಟಕ. ಅವನು ಬರ್ತಾನೆ ಸೊಸಿಗೆ ಅನ್ಕಂತ. ಗೋ ನೀನು ನಮ್ಮ ಅಪ್ಪಗೆ ಬೆಂಡೆ ತಕತ್ಲ ಪೈಕಿ ನಮ್ಮವ್ವ. ಅದು ಹೋಗುವ ನೀನು ಹೊರೆ ನೋಡ್ಕೊ ಹೋಗು ತಾಯಿ ಹೋಗು. ಹೊಕ್ಕನ್ಲ ಹೊಕ್ಕನೆ ಬೇಯಿಸಿ ಹಾಕ್ಬೇಕಲ್ಲ ನಿನಗೆ ಮಧ್ಯಾಹ್ನಕ್ಕೆ ಮಾಡ್ತಾನೆ. ಅಲ್ಲ ನೋಡ ಊರಿಗೆ ಹೋಗ್ಯಾಳ. ನಮ್ಮವ್ವ ಇರ್ತಾಳೆ ಅಡುಗೆ ಮನೆಗೆ. ಯವ್ವ ಅಂತ ಕರೇನ ಅನ್ನೋದು ಬಂದಿಲ್ಲ. ಅಕ್ಕಿನ ಅಂತ ಕರಿಯಾಕತ್ತಾನ. ಆಕಿ ಸಲಹಿ ಜಪಾನ ಮಾಡಿದಕ್ಕೆ ಸಾರ್ಥಕತ್ತು ನೋಡವ ಜನನ. ಹೋಗೋಣ ದಡ ಹೊಡ ಅನ್ನ ಸಾರು ಬೇಯಿಸಿ ಇಟ್ಟು ಬಿಡೋಣ. ಏನೂ ಮಾಡೋದಿಲ್ಲ ಇವಕ್ಕೆ ಅಪ್ಪ ಮಗಗ. ಈ ಮದುವೆ ಆದ್ರೆ ಅವುಗಳು ಕೂಡ ಬೈಸ್ಕೊಳೋ ತಪ್ಪಲ್ಲ ನೋಡ್ರಿ. ಅದ್ರ ಒಂಥರ ಮಜ್ಜ. ಊಟದ ಸಮಯ. ಯವ್ವ ನನ್ನ ಸೊಸೆಯೇ ಯವ್ವ ಸಾಕಾಗೋತ ಒಂದು ಚಂಬ ನೀರು ತಗೊಂಬಾರಬೇ. ಈಗ ನೋಡು ಮಜ್ಜ. ನಾನು ಒಬ್ಬನೇ ಬೆಂಡೆ ಎತ್ಕೊಂಡಿದ್ದೆ. ನಮ್ಮ ಅಪ್ಪನೂ ಬೆಂಡೆ ಎತ್ಕಿರ್ಲಿ. ಸೊಸೆ ಮನೆಯಾಗಿಲ್ಲ ಅಂತ ಗೊತ್ತಿಲ್ಲ ನಮ್ಮ ಅಪ್ಪಂಗೆ. ಬರ್ತಾಳೆ ಈಗ ಅವ್ವ. ನಾನು ಮನೆ ಕುತ್ಕೊಂಡ್ಬಿಡೋಣ ಬಂತ ನೋಡಿ. ಇದು ಬಂತು ಈಗ ಮುಂಜಾನೆ ಹಲ್ಕಟ್ಟು ಬಾಡೆ ಬಂದದ್ದ. ನೀನು ಸೊಸೆಯೇ ಅನ್ಕಂತ ಬಂದ. ನಾನು ಊರಿಗೆ ಹೋಗಿರೋದು ಗೊತ್ತಿಲ್ಲ ಇವಕ್ಕೆ ಮಕ್ಕಕ್ಕೆ ಮಣ್ಣು ಹಾಕ ಇಲ್ಲ. ಇಷ್ಟು ಕಷ್ಟಪಟ್ಟು ಅಡುಗೆನ ಮಾಡಾಕತ್ತೀನಿ. ಒಬ್ಬನಾದ್ರೆ ನನ್ನ ಹೆಸರು ಕರೀತಾರನ. ಏನು ಮಾಡಾಕತ್ತೀಯ ಯವ್ವ ಬಾ. ಕುಲಪುತ್ರ ಇಲ್ಲೇ ಇದೆಯಲ್ಲಪ್ಪ. ಸುಮ್ಮನೆ ಕುಂತಿಲ್ಲ ಯಾಕೋ. ಯಾಕಿಲ್ಲಪ್ಪ ಹಿಂಗೆ ಕುಂತೆ. ಬಂತಲ್ಲಪ್ಪ ಬಿರುಗಾಳಿ. ಎಲ್ಲೋ ಗಾಳಲ್ಲೇ ನನ್ನ ಸೊಸೆ ಕೂಗಿದ್ರೆ ಬರವಲ್ಲಲ್ಲ ನೀರು ತೊಗೊಂಬ ಅಂತ. ಬರ್ತಾ ತಡ್ರಿ ಸೊಸೆ ನೀರು ತಂದು ಕೊಡೋವರೆಗೂ ನೀವು ಇಲ್ಲೇ ಕೂತ್ಕೋರಿ ಕಾಯ್ಕೊಂತ. ನೀನು ಹಂಗೆ ಹಲ್ಕಿಸಿದ ಸೊಸೆ ಕರೆದ್ರ. ಅಲ್ಲ ಈ ಹಲ್ಕಟ್ಟ ಬಡೆ ಬಂದ ಮುಂಜಾನೆ ಆಕಿನ ಕರೆದ. ಈಗ ನೀನು ಬಂದು ಮುದಿಯ ಆಕಿನ ಕರೀತಿ. ಆಕೆ ಊರಿಗೆ ಹೋಗಿರೋದು ಗೊತ್ತಿಲ್ಲೇನ. ನೀನು ಮುದ್ದಿನ ಸೊಸೆ ನಿನಗೆ ಹೇಳೋ ಹೋಗಿಲ್ಲೇನ. ಇಲ್ಲ ಹೇಳು ಗಾಳ ನಾನು ಸೊಸೆ. ವಯಸ್ಸಾತಲ್ಲ ನನಗೂ ಅರು ದಿನ ಕರೆದು ರೂಢಿಯಲ್ಲ ಅದಕ್ಕೆ ಕರೆದೆ. ಮತ್ತು ಅದಕ್ಕೆ ಆಕೆ ಬಂದು ನೀರು ಕೊಡೋವರೆಗೂ ಇಲ್ಲೇ ಕೂತ್ಗ ನೀನು ಅದಮ್ಮಕಂದು. ಇಲ್ಲ ಹಂಗೆ ಮಾಡಬೇಡ. ಗೊತ್ತಿದ್ದಿಲ್ಲಲ್ಲ ಹಸಿವಾಗೈತಿ ಊಟಕ್ಕೆ ಕೊಡ ಮಾರೈತಿ. ಅಯ್ಯಯ್ಯ ಹೌದಾ. ಮತ್ತೆ ಹೆಂಗೆ ಮಾಡಬೇಕು. ಮಂಗ್ಯಾನ ಅಂತ ಗೊತ್ತಿದ್ದು ಸುಮ್ಮನೆ ಕುಂತ ನೋಡಿ. ಮಂಗ್ಯಾನ ಮಗ ಮಂಗ್ಯಾನ ಮಗ ಆದ್ರೆ ನೀ ಯಾರು. ಊಟ ಕೊಡ ಮಾರೈತಿ. ಊಟ ತಗೋರಿ ತಿನ್ರಿ. ನಿಮಗೆ ಬೇಡನಪ್ಪ ಕುಲಪುತ್ರ. ಕೊಡ್ಬೇ ಹೊಟ್ಟೆ ಭಾಳ ಹಸ್ತೈತಿ. ಮಳೆ ಇರೋದಕ್ಕೆ ಚಳಿ ಇರೋದಕ್ಕೆ. ತಗೋ ಎಕ್ಕರ್ಸಿ ತಿಂದ ಮೇಲೆ ಅಲ್ಲ ಎಕ್ಕರ್ಸದ. ತಡಿಪ ಏನು ಹೇಳೋದು ಬೇಡ. ಹೆಂಗೋ ಈಗ ನಮ್ಮ ಅಪ್ಪ ಅದಾನ ಹೇಳಿ ಅವನ ಬೈಸ್ಕೋವಲ್ಲಕ ಸುಮ್ಮನೆ ಇದು ಬಿಡ್ತೇನೆ ನಾ. ಇದೆಯಲ್ಲ ಇದು ಜೈ ಕಾಳ ಬೆಂದಿಲ್ಲ ಹಂಗೆ ಪಲ್ಯ ಮಾಡಿಲ್ಲಲ್ಲಿ. ಈಗ ನೋಡಿ ಈಗ ಬ್ಯಾಟಿಂಗ್ ತಗೊಂತಾಳೆ ನೋಡು. ಹೌದಾ ಕಾಳ ಬೆಂದಿಲ್ಲವ ನನ್ನ ಸೊಸಿ ಆದ್ರೆ ನಮ್ಮ ಮಾವಾಗ ಹಲ್ಲು ಗಟ್ಟಿಲ್ಲ ಬರಲ್ಲ ಹೇಳಿ ಅದೇನದು ಕುಕ್ಕರ್ನಾಗ ಮೆತ್ತಗೆ ಬೇಯಿಸಿ ಪಲ್ಯ ಮಾಡ್ತಾಳೆ.
ಮುಂಜಾನೆ ಈ ಲಡ್ದು ಲಾಟಿನ ಚಾರ್ಜ್ ಎರ್ದು ಹೋದ. ಈಗ ನನ್ನ ಕೈಲಿ ಆದಂಗೆ ಚೆನ್ನಾಗಿ ಮೆತ್ತಗೆ ರೊಟ್ಟಿ ಬಿಡೋದು ಹೋಟೆಲ್ನ್ಯಾಗ ಕೊಟ್ಟಂಗೆ ಮೊಸರಿಟ್ಟು ಕಾಳು ಪಲ್ಯ ಇಟ್ಟು ಚಟ್ನಿ ಇಟ್ಟು ಕೊಟ್ರೆ ಕಾಳು ಬೆಂದಿಲ್ಲ ಅಂತೇನ ಮುದಡಿಯ ಹೇಳಲೆ ಸುಮ್ಮನೆ ಉಣ್ತಿರಲ್ಲ ಹೆಂಗೆ ಪಲ್ಯ ಇಲ್ಲಪ್ಪ ನಂಗೆ ಸರಿಪ್ಪ ಅಲ್ಲ ಹೊಡ್ದಕ್ಕೆ ಲಾಟಿನ ಬೈದ್ರೆ ನನಗೆ ಬೈಲಿ ಅಂತ ಹೇಳಿ ಸುಮ್ಮ ಮುಚ್ಕೊಂಡು ತಿಂತೀನಲ್ಲೇ ಇಲ್ಲ ಬೇ ಹೊರಗೆ ಚಲೋ ಇತ್ತಪ್ಪ. ನಾ ಇದ್ದಿದ್ದ ಹೇಳ್ದೆ ನೋಡ ಜಯ್ಯ ಕಾಳು ಬೆಂದೇ ಇಲ್ಲ ಹಿಂಗೆ ಮಾಡ್ತಾರ ನೀ ಯಾರ ಕಾಳು ಮೆತ್ತಗೆ ಬೇಯಿಸಿ ಪಲ್ಯ ಮಾಡ್ತಾರ ಹೊಟ್ಟೆ ಉಚ್ಚಾಟ ಹತ್ತಿತ್ತು ಮತ್ತಿದಂತ ತಿಂದು. ಹೌದಾ ಹತ್ಲಿ ಹೇಳೇ ಮಾಡೇನಿ ಇನ್ನೇನ್ಲೆ ಗಂಡನಗ ಒಂಚೂರು ಕಾಳಜಿಲ್ಲ ನಿಂಗೆ. ಅಲ್ಲ ನಿಮ್ಮನ್ನು ನೋಡ್ರಿ ಇಷ್ಟು ವಯಸ್ಸಾಗೈತಿ. ಆ ಸುಬ್ಬಿ ತವ್ರ ಮನೆಗೆ ಹೋಗಿ ಕುಂತಾಳ ಆಕಿ ಹೆಸರು ಜಪಿಸ್ತೀರಿ ಮಾಡಿದ್ದೆ ಹೆಂಗಾರ ಯಾಕೆ ಆಗುವಲ್ಲಕ ಹೇಳಿ ತಿನ್ಬೇಕಿಲ್ಲ. ಆಕಿ ಹಂಗೆ ಮಾಡ್ತಾಳ ಆಕಿ ಹಿಂಗೆ ಮಾಡ್ತಾಳ ಹೇಳಿ ಇಬ್ಬರು ಆಕಿದ ಗುಣಗಾನ ಮಾಡ್ತಿರಲ್ಲ. ಸತ್ಯ ಮಾಡಿದ್ರೆ ನಿನಗೆ ತೋರಿತೈತೆ. ಹೌದು ನಿಮ್ಮಿಬ್ಬರಿಗೂ ನನಗಿಂತ ಮೊದ್ಲು ಆಕೆ ಬಂದು ಮಾಡಿ ಬೇಯಿಸಿ ಹಾಕ್ಯಾಳ. ಇದು ನಂಗೆ ತಿನ್ನಕ್ಕಾಗಲ್ತ ಇದನ್ನು ತಿನ್ನಕ್ಕಾಗಲ್ಲ ಅಂದ್ರೆ ಇಲ್ಲ ಮತ್ತೇನೂ ಇಲ್ಲ ಇಡಬಹುದು ಹೋಗ್ತಿರಬಹುದು. ಪಾಪ ಅಪ್ಪ ವಯಸ್ಸಾತು ಕಾಳು ಬರಂಗಿಲ್ಲ ಗಟ್ಟಿ ಅದಾವು ಈ ಅವಾಗ ಅನ್ನಂಗಿಲ್ಲ ಬಿಡಂಗೂ ಇಲ್ಲ. ಅನ್ನ ಮಾಡಿಲ್ಲನ ಮಾಡೀನಿ ನೀಡ್ತಿಲ್ಲ ಅದಕ್ಕೂ ಒಂದು ಹೆಸರು ಇಡ್ತೀರಿ ನೀವು ತಂದಿ ಮಗ. ಈಗ ಕೊಟ್ಟಿದ್ದು ಇಷ್ಟು ಬೇಕಂದ್ರೆ ತಿನ್ರಿ ಬೇಡ ಅಂದ್ರೆ ಹೋಗ್ರಿ ಬೇಡ್ಕೊಂಡು ತಿನ್ರಿ ಹೋಗಿ. ನೀನೇ ನೋಡಿಲ್ಲ ನೋಡು ಕಾಳು ಜಿಗಾಕ್ ಬರ್ತಾವನೆ ರೊಟ್ಟಿ ನೋಡ ಇವ್ವ ಕೊಣಮಿಗೆ ಆಗ್ಯಾವ ಕೊಣಮಿಗೆ. ಅದ ನನ್ನ ಸಸಿ ಆಗಿದ್ರೆ ತೆಳ್ಳಗೆ ಹಿಂಗೆ ನೋಡ್ರಿ ಮುಖ ಕಾಣ್ಬೇಕು ಹಂಗೆ ರೊಟ್ಟಿ ಮಾಡ್ತಾಳೆ. ಅಲ್ಲ ಮುದಡಿಯ ವಯಸ್ಸಾದಂಗೆ ನಾಟಕ ಭಾಳ ಹೆಚ್ಚಾಗಿತ್ತು ಹೇಳ ನಿಂದು ಮೊದಲು. ನನ್ನ ಹೆಣ್ತಿನ ರೊಟ್ಟಿ ಮಾಡಲಿ ಮತ್ತು ಬೇರೆ ಯಾರು ಬೇಡ ಅಂತಿದ್ದಿ. ಈಗ ನನಗೂ ವಯಸ್ಸಾತ ಕೈ ಬಡಿಯಾಕೆ ಬರಬೇಕಲ್ಲ. ಮಾತಿಗೆ ಮಾತ್ರ ವಯಸ್ಸಾಗಿಲ್ಲ ನೋಡು ನಿನಗೆ ಮಾತಾಡಕ್ಕೆ ರೊಟ್ಟಿ ಮಾಡಕ್ಕೆ ಪಲ್ಯ ಮಾಡಕ್ಕೆ ವಯಸ್ಸಾಗಿತ್ತ ನಿನಗೆ. ನಾನು ಹೆಣ್ತು ಹೋಗಿ ಭಾರಿ ಮಜಾ ಮಾಡ್ಯಾಳ ನೋಡು. ಅಪ್ಪ ಒಂದು ಜಗಳ ನೋಡಿದ ಭಾಳ ಅಂದ್ರೆ ಭಾಳ ದಿಸಾಗಿತ್ತು. ನೀ ಹೇಳಪ್ಪ ಲಡ್ದು ಲಾಟಿನ ಇಲ್ಲ ಬೇವ ನನಗೇನು ಬೇಡ ಇವ ಸಾಕಿಷ್ಟು ಸಾಕು ಬೇಡ ನೀನೇ ಕೊಡದಿದ್ರೆ ಹೊಕ್ಕನಲ್ಲಿ ಶಾಂತನ ಅಂಗಡಿ ಹೋಗಿ 3 ಗಂಟೆ ಅಂದ್ರೆ ಬಾಳೆ ಇಟ್ಟು ಬಿಸಿ ಮಿರ್ಚಿ ಬಜ್ಜಿ ಮಾಡ್ತಾನೆ ತಿಂದೆ ಚಾ ಕುಡ್ದು ಬರ್ತಾನೆ. ರಾತ್ರಿ ಅಡುಗೆ ಸರಿ ಮಾಡು. ಇಲ್ಲ ಮಾಡೋದಿಲ್ಲ ಅಂದ್ರೆ ಅಡುಗೆ ಮಾಡೋದಿಲ್ಲ. ಅಲ್ಲದೆ ಗಂಡನ ಉಪವಾಸ ಇಟ್ಟರು ಪಾಪ ಬರ್ತದೆ ನಿನಗೆ. ಅನ್ನ ಸಾರಾದ್ರೆ ಚಂದಂಗೆ ಮಾಡಿಡು ಒಂಚೂರು ಅನ್ನ ಮೆತ್ತಗೆ ಮಾಡಿ. ಅಲ್ಲ ಇಷ್ಟು ಮಾಡಿದ್ರೆ ನಾನು ಪಾಪ ಹೇಳಿ ರೊಟ್ಟಿ ಇಲ್ಲದ್ರೆ ರೊಟ್ಟಿ ಇಲ್ಲ ಅಂತ ಹೇಳಿ ಹೆಸರು ಇಡ್ತಿರಲ್ಲ ಇಬ್ಬರು. ಮತ್ತು ನಾ ಯಾಕೆ ಅಡುಗೆ ಮಾಡಬೇಕು? ನಾ ಮಾಡೋದಿಲ್ಲ ಬೇಕಾದ್ರೆ ಸೊಸಿ ಕರ್ಸ್ಕೊ ಇದ್ದಿಲ್ಲ ಅಡುಗೆ ಮಾಡಿಸ್ಕೊಂಡು ಉಣ್ಣು. ಅಯ್ಯೋ ಕತಿ ಅದು ಪಾಪ ಹೋಗೋದು ಅಡ್ಡಿ ಸೊಸಿ ಇದ್ದಾಗ ಎಲ್ಲ ಅದ ಮಾಡ್ತೈತಿ. ಇಲ್ಲಿ ಕಟ್ಟಿ ಕೂತ್ಕೊಂಡು ಚಾ ತೊಗೊಂಬ ಅದು ತೊಗೊಂಬ ಇದು ತೊಗೊಂಬ ಹಂಗೆ ಹಿಂಗೆ ಅಂತ ಪುರಾಣ ಓದ್ತಿರ್ತಿ. ಈಗ ಬಗ್ಗಿಸಿ ಮಾಡಿದಕ್ಕೆ ಎಷ್ಟು ಉರಿ ಬಿದ್ದೋ ನಿಂಗೆ. ಹೇ ವಯಸ್ಸಾಗೈತ ಏನು ಮಾತಾಡ್ತೀವಿ ಸರಿಯಾಗಿ ಮಾತಾಡಲೇ ಮುದುಡಿಯ ಭಾಳ ಆತಲ್ಲ ನಿಂದು ಭಾಳ ಆತ ತಗೋ ತಿನ್ನು. ನಾಯಿನ ತಿನ್ನಂಗಿಲ್ಲ ನಾಯಿನ ಅಲ್ಲಿಗೆ ಅಂತ ರೊಟ್ಟಿ ಮಾಡಿಟ್ಟಾಳ ತಿನ್ಬೇಕಂತ ತಿನ್ಬೇಕು. ತಮ್ಮ ಹೊಕ್ಕೇನ ಸಾಕನವರೆಗೂ ಬಜ್ಜಿ ಮಿರ್ಚಿ ತಿಂದು ಬರ್ತಾನೆ ನೋಡು. ಹೌದಾ ನಡ್ರಿ ತಿಂದು ಬರ್ರಿ ಎಷ್ಟು ದಿನ ತಿಂದು ಬರ್ತೀರಿ ತಿಂದು ಬರ್ರಿ. ತೀರ ಗಂಡನ ಮರ್ಯಾದಿಲ್ಲ ಇದಕ್ಕೆ. ನನ್ನ ಸೊಸೆ ಬಂಗಾರದಂತದೈತಿ ಅದನ್ನ ಹೊಗಳಿರೋದಕ್ಕೆ ಯಾಕೆ ಸಿಟ್ಟು ಬರ್ತೈತೆ ಇದಕ್ಕೆ. ಸಿಟ್ಟು ಮಾಡ್ಕೊಂಡ್ರೆ ಹಂಡೆ ನಂಗೆ ಮುಸುರಿ ಮಾಡ್ಕೊತೈತಿ.